ನಮಸ್ಕಾರ. ಡಾಕ್ಟರ್ ಗಾಟ್ಮನ್ ಅವರು ಒಂದು 40 ಇಯರ್ಸ್ ಕಪಲ್ ರಿಸರ್ಚ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಡಿಸ್ಕವರಿನ ಮಾಡಿದ್ದಾರೆ. ಏನ್ ಗೊತ್ತಾ, ಹ್ಯಾಪಿಯೆಸ್ಟ್ ಹೆಲ್ದಿಯೆಸ್ಟ್ ಕಪಲ್ ಕೂಡ ಆಗಾಗ ಜಗಳ ಆಡ್ತಾ ಇದ್ರೆ ಆ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೋ ಸತಿ ಗಂಡ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜಗಳ ಆದ ತಕ್ಷಣ ಫಸ್ಟ್ ಬಾಯಲ್ಲಿ ಬರೋ ವರ್ಡೆ ನಿನ್ನ ಮದುವೆ ಆಗಿ ಅಥವಾ ನಿನ್ನ ಜೊತೆ ಸಂಬಂಧ ಬೆಳೆಸಿ ನನಗಂತೂ ಸಾಕಾಗಿ ಹೋಗಿದ್ಯಪ್ಪ. ಪ್ರತಿ ಸತಿ ಬ್ರೇಕಪ್ ಬಗ್ಗೆ ಮಾತಾಡ್ತಾರೆ ಅಥವಾ ಬಿಟ್ಟು ಹೋಗೋದ್ರ ಬಗ್ಗೆ ಮಾತಾಡ್ತಾರೆ, ಅಥವಾ ಸ್ವಲ್ಪ ಹೊತ್ತು ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಸ್ಪೇಸನ್ನು ತಗೋಬೇಕು ಅಂತ ನೋಡ್ತಾ ಇರ್ತಾರೆ. ಆದರೆ ನಿಂಗೆ ಗೊತ್ತಾ, ಹ್ಯಾಪಿ ಕಪಲ್ಸ್ ಕೂಡ ಫೈಟ್ ಮಾಡ್ತೀವಿ. ನಾವು ಯಾತಕ್ಕೆ ಜಗಳ ಮಾಡ್ತೀವಿ? ನಮ್ಗೆ ಏನೋ ಒಂದು ಬೇಕಾಗಿರುತ್ತೆ, ಏನೋ ಒಂದು ಇರುತ್ತೆ, ಅದಕ್ಕಾಗಿ ಹೋರಾಟ ಮಾಡ್ತೀವಿ. ಎಷ್ಟೋ ಸತಿ ನಾನು ಕೆಲವು ಮದುವೆಗಳಲ್ಲಿ ನೋಡಿದ್ದೀನಿ, ಒಬ್ಬರ ಜೊತೆ ಒಬ್ಬರು ಜಗಳ ಆಡೋದನ್ನು ನಿಲ್ಲಿಸಿದ ತಕ್ಷಣ ಆ ಸಂಬಂಧ ಕ್ರಮೇಣವಾಗಿ ಸಾಯ್ತಾ ಬರ್ತಿದೆ ಅಂತ. ಹೇಗೆ ಅಂತ ಹೇಳಿದ್ರೆ, ನಾವು ಎಲ್ಲದಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಜೀವನದಲ್ಲಿ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ ಅಲ್ವಾ. ಒಂದು ಒಳ್ಳೆ ಸೀಟಿಗಾಗಿ, ಒಂದು ಒಳ್ಳೆ ಕೆಲಸಕ್ಕಾಗಿ, ಒಂದು ಒಳ್ಳೆ ಸ್ಯಾಲ್ರಿ ರೇಸಿಗಾಗಿರಬಹುದು, ಪ್ರತಿಯೊಂದಕ್ಕೂ ಒಂದು ಪರಿವರ್ತನೆಗಾಗಿ ನಾವು ಹೋರಾಟವನ್ನು ಮಾಡ್ತಾನೆ ಇರ್ತೀವಿ. ಆದರೆ ಕೆಲವು ಸತಿ ನಾವು ಅನ್ಕೋತೀವಿ, ಜಗಳ ಆದ ತಕ್ಷಣ ಅಯ್ಯೋ ನಾನು ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ನಾ ಈಕೆ ಅಥವಾ ಈತನ ಜೊತೆ ಇದ್ದು, ಅಥವಾ ನನ್ನ ಸಂಬಂಧಕ್ಕೆ ಬುನಾದಿ ಸ್ಟ್ರಾಂಗ್ ಆಗಿಲ್ವಾ, ಅಥವಾ ನಾನೇ ಸರಿಗಿಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾನೆ ಇರುತ್ತೆ. ಆದರೆ ನಿಮಗೆ ಗೊತ್ತಾ, ಹ್ಯಾಪಿ ಕಪಲ್ಸ್ ಕೂಡ ಯಾರು ಜಗಳ ಆಡ್ತಾರೋ ಆ ಸಂಬಂಧ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತಂತೆ. ಪ್ರತಿ ಸತಿ ನಾವು ಫೈಟ್ ಮಾಡಿದಾಗ, ನಮ್ಮ ರಿಲೇಶನ್ಶಿಪ್ ಪ್ರಿಪೇರ್ ಆದಾಗ ಇನ್ನೂ ಕೂಡ ನಮ್ಮಿಬ್ಬರ ಮಧ್ಯೆ ಬಾಂಡಿಂಗು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ಕೋಪದಲ್ಲಿದ್ದಾಗ ನಾವು ಹೇಗೆ ಆಡ್ತೀವಿ, ಒಂದು ಸಣ್ಣ ಮಗುವಿನ ಥರ ಬಿಹೇವ್ ಮಾಡ್ತೀವಿ. ನೋಡಿದಿರಾ, ಚಿಕ್ಕ ಚಿಕ್ಕ ವಸ್ತುಗಳನ್ನು ಬಿಸಾಕೋದಾಗಿರ್ಬಹುದು, ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರು ಬಂದು ನನ್ನ ಸಮಾಧಾನ ಮಾಡಲಿ ಅನ್ನೋದಾಗಿರ್ಬೋದು, ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ಸು ಇದೆಲ್ಲವೂ ಇದ್ದೇ ಇರುತ್ತೆ. ಹೌದು, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನೀವು ಮದುವೆ ಆದಾಗ ನಿಮ್ಮ 2 ಅಡಲ್ಟ್ ವರ್ಷನ್ ನಿಮ್ಮ ಜೊತೆ ಇರಲ್ಲ. ನೀವು ನಿಮ್ಮ ಸಂಗಾತಿ ಇಬ್ಬರು ಕೂಡ ಒಂದು 8 ವರ್ಷದ ಮಗುವಿನ ಥರ ಆಗ್ಬಿಡ್ತೀರ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ನಾವೆಷ್ಟು ಆಚೆ ಕಡೆ ತುಂಬ ಮೆಚ್ಯೂರ್ ಆಗಿರ್ತೀವಿ. ನಮ್ಮ ಗಂಡ ಹತ್ರ ಅಥವಾ ನಮ್ಮ ಹೆಂಡತಿ ಹತ್ರ ಹೋದಾಗ ಒಂದು ಸಣ್ಣ ಮಗು ಥರ ಬಿಹೇವ್ ಮಾಡ್ತಾ ಇರ್ತೀವಿ ಅಲ್ವಾ. ಅಯ್ಯೋ, ಆಚೆ ಕಡೆ ಎಷ್ಟು ಮೆಚ್ಯೂರಿಟಿಲಿರೋರು ಇದ್ಯಾಕೆ ಇಲ್ಲಿ ಹಿಂಗೆ ಇವ್ರ ಹತ್ರ ಇಷ್ಟು ಸಣ್ಣ ಮಗು ಥರ ಆಡ್ತಾ ಇರ್ತಾರೆ ಅಂತ ನಾವು ನೋಡ್ತಿರ್ತೀವಿ ಅಲ್ವಾ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಇನ್ನರ್ ಚೈಲ್ಡು ನಮ್ಮ ಸಂಗಾತಿ ಜೊತೆ ಇದ್ದಾಗ ಆಚೆ ಬರ್ತಾ ಹೋಗುತ್ತೆ. ನಾವು ಯಾರ ಜೊತೆ ತುಂಬ ಕಂಫರ್ಟಬಲ್ ಆಗಿರ್ತೀವಿ ನೋಡಿದ್ದೀರಾ, ಅವ್ರ ಜೊತೆ ಒಂದು ಸಣ್ಣ ಮಗುವಿನ ಥರ ಆಡೋಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗೆ ಈ ಕೋಪ ಕೂಡ ಅಷ್ಟೇ. ಕೋಪ ಬಂದಾಗ, ಜಗಳ ಆದಾಗ ನಿಮ್ಮ ರಿಲೇಶನ್ಶಿಪ್ ಎಲ್ಲೋ ಹದಗೆಡ್ತಿದೆ ಅಂತಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ ಒಂದು ಅಂಶವನ್ನು ಡಾಕ್ಟರ್ ಗಾಟ್ಮನ್ ಅವರು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಜಗಳ ಆಡಲಿ, ಒಂದು ಕೋಪ ಆಗಿರಲಿ, 20 ನಿಮಿಷದ ಒಳಗಡೆ ಆ ಜಗಳ, ಆ ಕೋಪ, ತಾಪ, ಮನಸ್ತಾಪ ಎಲ್ಲವೂ ಕೂಡ ಸರಿ ಮಾಡ್ಕೋಬೇಕಂತೆ. ಯಾವಾಗ ಈ 20 ನಿಮಿಷದಲ್ಲಿ ಸರಿ ಮಾಡ್ಕೊಳ್ದೇ ಇದ್ದಾಗ 40% ಹೆಚ್ಚು ಶೇಕಡ ಡಿವೋರ್ಸ್ ರೇಟ್ಗಳು ಅಥವಾ ಬ್ರೇಕಪ್ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೋ ಸತಿ ನಾವು ನೋಡ್ತೀವಿ, ಜಗಳ ಆಡಿದಾಗ ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡಬೇಕು. ನನಗೆ ಬೇಜಾರಾಗಿದೆ ಅಲ್ವಾ, ಅವ್ರಿಗೂ ನನಗೆ ಬೇಜಾರು ಮಾಡಿ ತೋರಿಸ್ಲೇಬೇಕು, ಅವಾಗ ಗೊತ್ತಾಗುತ್ತೆ ನನಗೆ ಹೇಗೆ ಫೀಲ್ ಆಯಿತು ಅಂತ ಹೇಳಿ ಕೆಲವು ಸತಿ ನಾವು ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡ್ತೀವಿ. ನೋಡಿ, ಸೈಲೆಂಟ್ ಟ್ರೀಟ್ಮೆಂಟ್ ಇಸ್ ದ ಮೋಸ್ಟ್ ಡೇಂಜರಸ್ ವೆಪನ್ ನಾವು ಯೂಸ್ ಮಾಡೋದು. ಯಾಕಂತ ಹೇಳಿದ್ರೆ, ನೀವು ಯಾರನ್ನಾರು ತುಂಬ ಪ್ರೀತಿ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಮೋಸ್ಟ್ ನಿಷ್ಕೃಷ್ಟವಾದ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಈ ಸೈಲೆಂಟ್ ಟ್ರೀಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ನನ್ನ ಸಂಗಾತಿ ಜಗಳ ಆಡ್ತೀವಿ ಅಂತ ತಿಳ್ಕೊಳ್ಳೋಣ. ನಾನು ಜಗಳ ಆಡಿದಾಗ ನಾನೇನು ಮಾಡ್ತೀನಿ, ನನ್ನ ಸಂಗಾತಿಗೆ ಹೇಗಾದರೂ ಹರ್ಟ್ ಮಾಡಬೇಕು ಅಂತ ಹೇಳಿ ನಾನು ಮಾತಾಡೋದೇ ಇಲ್ಲ. ಒಂದು 2-3 ದಿನ ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡ್ತಾ ಹೋಗ್ತೀನಿ. ಆಗ ನನ್ನ ಸಂಗಾತಿಗೆ ಹೇಗೆ ಫೀಲ್ ಆಗತ್ತಪ್ಪ ಅಂತ ಹೇಳಿದ್ರೆ, ಅಯ್ಯೋ, ನಾನು ತುಂಬ ಇಷ್ಟಪಡ್ತಾ ಇದ್ದಕ್ಕಂತಹ ವ್ಯಕ್ತಿ ಈಗ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಆಕೆಯ ಮನಸ್ಸಲ್ಲಿ ಏನಿರಬಹುದು, ನಾನು ಬೇಡವಾಗಿಬಿಟ್ನಾ, ಹೀಗೆ ತನ್ನನ್ನು ತಾನು ಚಿಕ್ಕ ವ್ಯಕ್ತಿಯನ್ನಾಗಿ ಮಾಡ್ಕೊತಾ ಹೋಗ್ತಾರೆ. ಹಾಗಾಗಿ ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ, ಗೊತ್ತಿಲ್ಲದ ಹಾಗೆ ಭಯ ಹುಟ್ಟಲಿಕ್ಕೆ ಶುರು ಆಗುತ್ತೆ. ನೋಡಿ, ಒಂದು ಹೇಳ್ತೀನಿ, ನಾವು ಎಷ್ಟೋ ಸತಿ ಹೇಳ್ಕೊತೀವಿ, ತುಂಬ ಸಲಿಗೆ ಕೊಟ್ಟರೆ ಭಯ ಹೋಗ್ಬಿಡುತ್ತೆ ಅಂತ. ನೋಡಿ, ಭಯದಲ್ಲಿ ಯಾವತ್ತೂ ಪ್ರೀತಿ ಮತ್ತು ಭಯ ಎರಡೂ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗ ನೋಡಿ, ಭಯದಲ್ಲಿದ್ದಾಗ ನಾವು ಯಾವಾಗಲೂ ಎಸ್ಕೇಪನ್ನು ಹುಡುಕ್ತಾ ಇರ್ತೀವಿ. ಪ್ರೀತಿಯಲ್ಲಿದ್ದಾಗ ಇನ್ನೂ ಅವ್ರ ಜೊತೆ ಇರಬೇಕು ಅಂತ ಹೇಳಿ ಎಕ್ಸ್ಪ್ಯಾಂಡನ್ನು ಆಗಲಿಕ್ಕೆ ನೋಡ್ತಾ ಹೋಗ್ತೀವಿ. ಸೊ ಭಯ ಯಾವತ್ತೂ ಅಷ್ಟೇ, ಪ್ರೀತಿಯಲ್ಲಿ ಭಯ ಇರಲೇಬಾರದು. ಹಾಗಾಗಿ ಯಾವಾಗ ಈ ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡ್ತಾ ಹೋಗ್ತೀವಿ, ಅವರಲ್ಲಿ ಭಯ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಬದಲಾಗಿ ಒಂದು 20 ಮಿನಿಟ್ಸಲ್ಲಿ ಜಗಳ ಆಗಿರ್ಬೋದು, ಕೋಪ ಆಗಿರ್ಬೋದು, ತಾಪ ಆಗಿರಬಹುದು, ಒಂದು ಕ್ವಿಕ್ ವಾಕ್ ತೊಗೊಂಡು ಬಂದು ಅಥವಾ ಒಂದು ಪೇಪರ್ ಪೆನ್ ತೊಗೊಂಡು ಅನಲೈಸ್ ಮಾಡ್ತಾ ಹೋಗಿ, ಈವನ್ ಒಂದು ಸ್ಟುಪಿಡಿಟಿ ಅನ್ಸಿದ್ರು ಕೂಡ ಅವ್ರ ಹತ್ರ ಹೋಗಿ ಮಾತಾಡೋದಾಗ್ಲಿ. ನೋಡಿ, ನಮ್ಮ ಇಡೀ ದೇಹವನ್ನೇ ಅವ್ರ ಜೊತೆ ಹಂಚ್ಕೋತಾ ಇರ್ತೀವಿ, ಒಂದು ಮನೆಯನ್ನು ಹಂಚ್ಕೋತಾ ಇರ್ತೀವಿ, ಒಂದು ಟಾಯ್ಲೆಟ್ ರೂಮನ್ನು ಹಂಚ್ಕೋತಾ ಇರ್ತೀವಿ, ಎಲ್ಲವನ್ನು ಹಂಚ್ಕೊಳ್ಬೇಕಾದ್ರೆ ಈ ಕೆಟ್ಟ ಈಗೋ ಯಾಕೆ ಅಲ್ವಾ. ಸೊ ಎಷ್ಟೇ ಸತಿ ಆಗಿರಲಿ, ತಪ್ಪು ಯಾರೇ ಮಾಡಿರ್ದಾಗಿರಲಿ, ಹೋಗಿ ಸಾರಿ ಕೇಳಿದ್ರಲ್ಲಿ ಏನಿದೆ?
ಹಾಗಾಗಿ ನೀವು ನಿಮ್ಮ ಸಂಗಾತಿ ಹತ್ರ ಹೋಗಿ ಸಾರಿ ಕೇಳೋದಾಗಿರಬಹುದು, ಅಥವಾ ಒಂದು ಗ್ಲಾಸ್ ನೀರನ್ನು ಕೊಡೋದಾಗಿರ್ಬೋದು, ಒಂದು ಶೋಲ್ಡರ್ ಟ್ಯಾಪ್ ಆಗಿರ್ಬೋದು, ಅಥವಾ ಒಂದು ಟೈಟ್ ಹಗ್ ಆಗಿರ್ಬೋದು, 20 ಮಿನಿಟ್ಸ್ ಒಳಗಡೆ ಆ ಜಗಳವನ್ನು ರಿಸಾಲ್ವ್ ಮಾಡ್ಕೋತಾ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ನೋಡಿ, ನಾಳೆ ಮಾಡಿದ್ರೆ ಆಯಿತು, ನಾಳೆ ಹೇಳಿದ್ರೆ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾವತ್ತೂ ತಿಳ್ಕೊಳ್ಳಿ, ನೀವು ಖುಷಿಯಾಗಿ ಬೇಕಾದ್ರೆ ಒಂದು ಜೋಕ್ಸ್ ಎಲ್ಲ ನೋಡ್ಬಿಟ್ಟು ರಾತ್ರಿ ಮಲ್ಕೊಳ್ಳಿ, ಬೆಳಗ್ಗೆ ಎದ್ರೊಳಗೆ ಖುಷಿಯಾಗಿರ್ತೀರ. ಅದೇ ಯಾವುದೋ ಒಂದು ಸ್ಯಾಡ್ ಸ್ಟೋರಿ ಅಥವಾ ಯಾವುದೋ ಒಂದು ಹಾರರ್ ಮೂವಿಯನ್ನು ನೋಡಿ ಬೆಳಗ್ಗೆ ಎದ್ದೇಳಬೇಕಾದ್ರೂ ಕೂಡ ತುಂಬ ಆತಂಕದಲ್ಲಿ ಎದ್ದೇಳ್ತೀರಾ. ಹಾಗೆ ರಾತ್ರಿ ಹೊತ್ತು ಏನಾದರೂ ಜಗಳ ಆಡಿದ್ರೆ ಆ ಬೆಳಗ್ಗೆ ಅದರೊಳಗೆ ಆ ಇಂಟೆನ್ಸಿಟಿ, ಆ ಫೀಲಿಂಗ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಇನ್ನು ಸೈಕಾಲಜಿಲೂ ಹೇಳಬೇಕಾದ್ರೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಪಾರ್ಟ್ ಆಫ್ ಬ್ರೈನ್ ಏನಂತ ಹೇಳ್ತಾರೆ, ಥಿಂಕಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಬ್ರೈನು 7 ಗಂಟೆ ಏನಾದ ನಂತರ ಆಲೋಚನೆ ಮಾಡೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಅಷ್ಟೇ ಒಂದು ಸಂಜೆ ಹೊತ್ತು ಜಗಳ ಆಡೋದಾಗ್ಲಿ, ಏನೇ ಆಗಿರಲಿ, ಮನಸ್ತಾಪ ಏನೇ ಇರಲಿ ನೋಡಿ, ತುಂಬ ಅಮೂಲ್ಯವಾಗಿ ಇವತ್ತು ಏನಪ್ಪ ಇವಾಗ ಯಾವಾಗಲೂ ಅಷ್ಟೇ ನೋಡ್ತಾ ಇದ್ದೀರಾ, ಪ್ರೀತಿ ಸಿಗೋದು ತುಂಬ ಕಷ್ಟ ಕಣ್ರಿ. ಒಂದು ಅದ್ಭುತವಾದ ರಿಲೇಶನ್ಶಿಪ್ ಇದೆ ಅಂತ ಹೇಳಿದ್ರೆ ಅದು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಕಾಪಾಡ್ತಾ ಹೋಗೋಣ. ಫರ್ಗಿವ್ನೆಸ್ ಇಸ್ ದ ಬೆಸ್ಟ್ ಮೆಡಿಸಿನ್. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಮಧ್ಯೆ ಜಗಳ ಬಂದರೆ ಆ 20 ನಿಮಿಷದಲ್ಲಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.